ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಚಿಕ್ಕಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ಸಂಕ್ರಾಂತಿನಲ್ಲಿ ಎಳ್ಳು ಬೀರಿದಾಗ ಮನೆಗೆ ಬಂದಿರೋವಂಥ ಎಳ್ಳು ಅಥವಾ ನಮ್ಮ ಮನೆಯಲ್ಲೇ ಬೆರೆಸಿರೋ ಅಂಥ ಒಂದು ಎಳ್ಳು ಉಳಿದುಬಿಟ್ಟಿದ್ರೆ ಅದರಿಂದ ಮಾಡಿರೋವಂಥ ಒಂದು ಚಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಎಳ್ಳನ್ನು ಇಟ್ಕೊಂಡಿದ್ದೀನಿ, ಎಲ್ಲ ಬೆರೆತ್ಕೊಂಡಿದೆ. ಸಾಮಾನ್ಯವಾಗಿ ಸಂಕ್ರಾಂತಿಗೆ ಬೆರೆಸಿ ಇಟ್ಕೊಂಡಿರ್ತೀವಲ್ಲ, ಇದು ಬೆರ್ತಿರೋ ಅಂಥದ್ದು. ಸುಮಾರು 2 ಕಪ್ನಷ್ಟು ಇದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಅಥವಾ 2 ಸಲ ಪಲ್ಸ್ ಮಾಡ್ಕೋಬೇಕು ಅಷ್ಟೇ. ತುಂಬ ನುಣ್ಣಿಗೆ ಪುಡಿ ಮಾಡ್ಕೋಬಾರ್ದು. ದಪ್ಪ ದಪ್ಪ ಚೂರುಗಳು ಇದ್ರೂ ಪರವಾಗಿಲ್ಲ, ಇಲ್ಲ ನೀವು ಬೇಡ ಅಂತಂದರೆ ಹೀಗೆ ಕೂಡ ಹಾಕ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ನುಣ್ಣಿಗೆ ಪುಡಿ ಮಾಡ್ಕೋಬೇಡಿ, ಚೆನ್ನಾಗಿ ಬರಲ್ಲ. ಈಗ ಈ ಥರ ತರತರಿಯಾಗಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಹುರ್ಗಡ್ಲೆ ಇರೋದ್ರಿಂದ ತುಂಬ ಹಿಟ್ಟು ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಮಾಡ್ಕೋಬೇಕು. ಬೆಲ್ಲನ ಹೆರ್ಕೋತಾ ಇದ್ದೀನಿ. 2 ಕಪ್ನಷ್ಟು ಎಳ್ಳು ಇದ್ದರೆ 1/4 ಕಪ್ನಷ್ಟು ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಎಳ್ಳಲ್ಲಿ ಬೆಲ್ಲ ಇರುತ್ತೆ, ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಾದರೆ ಅಥವಾ ಬೆಲ್ಲದ ಚೂರು ಜಾಸ್ತಿ ಇದೆ ಅಂತ ಆದರೆ ಇದನ್ನು ಕಡಿಮೆ ಮಾಡ್ಕೋಬೋದು. ಈಗ ಇದಕ್ಕೆ 1/4 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನಾನು ನೀರು ಹಾಕಿ ಕರಗಿಸ್ತಾ ಇಲ್ಲ, ತುಪ್ಪದಲ್ಲಿ ಕರಗಿಸ್ತಾ ಇರೋದು. ದಪ್ಪ ತಳದ ಬಾಣಲೆಗೆ ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಕರಗಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪನ ಹಚ್ಕೊಂಡು ರೆಡಿಯಾಗಿ ಇಟ್ಕೊಂಬಿಡೋಣ. ಲಟ್ಟಣಿಗೆ ಕೂಡ ನೀವು ರೆಡಿಯಾಗಿ ಇಟ್ಕೋಬೇಕು. ಈಗ ಹಚ್ಕೊಂಡಿದ್ದಾದ ನಂತರ ನಮ್ಮ ಬೆಲ್ಲ ಕರಗ್ತಾ ಇದೆ. ಆದಷ್ಟು ಸಣ್ಣ ಊರಿನಲ್ಲಿ ಪೂರ್ತಿಯಾಗಿ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ಕರಗಿದೆ, ಆದರೆ ಪಾಕ ಇನ್ನೂ ಬಂದಿಲ್ಲ. ಒಂದು ಬಟ್ಲಲ್ಲಿ ನೀರನ್ನು ಅಂದರೆ ತಣ್ಣೀರನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಪಾಕನ ನಾವು 1 ಅಥವಾ 2 ಬಾರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ನೋಡ್ಕೊಳ್ಳೋಣ, ಮಧ್ಯೆ 1 ಬಾರಿ ಅಥವಾ 2 ಬಾರಿ ಪಾಕ ಬಂದಿದೆಯಾ ಅಂತ ನೋಡ್ಕೋಬೇಕು. ಹಾಗಾಗಿ ನಾನು ಸ್ವಲ್ಪ ಮಾತ್ರದಲ್ಲಿ ಪಾಕನ ತಗೊಂಡು ತಣ್ಣೀರಿಗೆ ಹಾಕ್ಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಪಾಕ ಯಾವ ಥರ ಇದೆ ಅಂತ ನೋಡಿಕೊಂಡು ಮುಂದಿನ ಕೆಲಸನ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ನೀರಲ್ಲಿ ನೋಡಿದಾಗ ಅದು ಈ ಥರ ರಬ್ಬರ್ ಥರ ಬರ್ತಾ ಇದೆ ಅಂದರೆ ನಮ್ಮ ಪಾಕ ಇನ್ನೂ ಆಗಿಲ್ಲ ಅಂತ ಅರ್ಥ. ಮತ್ತೆ ಪಾಕನ ಮಾಡ್ಕೋಬೇಕು ಸಣ್ಣ ಊರಿನಲ್ಲಿ. ಒಂದು 10-20 ಸೆಕೆಂಡ್ ಆದರೆ ಸಾಕು. ಮತ್ತೊಂದು ಬಾರಿ ನೋಡ್ಕೋತಾ ಇದ್ದೀನಿ. ಮತ್ತೆ ನೀರಿಗೆ ಹಾಕ್ಕೊಂಡು ಅದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಕರೆಕ್ಟಾಗಿರೋ ಒಂದು ಹದ ಅಂತಂದರೆ ಈ ಥರ ನೀವು ಪೂರ್ತಿ ತಣ್ಣಗಾದ್ಮೇಲೆ ಅದು ಮುರಿಯೋ ಹಾಗೆ ಬರಬೇಕು, ಎಳೆಯೋ ಹಾಗೆ ಇರಬಾರ್ದು. ನೋಡಿ, ಈ ಥರ ಮುರಿತಾ ಇದೆ. ಈ ಥರ ಮುರಿದಾಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ನಾವು ಕೆಲಸನ ಬೇಗ ಮಾಡ್ಕೋಬೇಕು. ನಾವು ತರತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಎಳ್ಳಿಂದು ಪುಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇರೋ ಬಿಸಿನೇ ಸಾಕು. ಈಗ ಪೂರ್ತಿಯಾಗಿ ಅದು ಬೆರೆತ್ಕೋಬೇಕು. ಪಾಕದ ಜೊತೆ ಒಣಕಲು ಮಿಶ್ರಣ ಇದೆಯಲ್ಲ, ಅದು ಬೆರೆತ್ಕೊಂಡು ಒಂದು ಉಂಡೆ ಥರ ಬರುತ್ತೆ. ಅದರ ತನಕ ಚೆನ್ನಾಗಿ ಬೇಗ ಕೈ ಆಡಿಸ್ಕೋಬೇಕು. ಈಗ ಆಗಿದೆ ಇದು. ಈ ಥರ ಆದರೆ ಸಾಕು, ಮತ್ತೆ ಏನು ಕೆಲಸ ಮಾಡೋ ಹಾಗಿಲ್ಲ ಒಲೆ ಮೇಲೆ. ಇದನ್ನು ನಾನು ಈಗ ಬಟರ್ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಹರಡ್ಕೋಬೇಕು, ಇಲ್ಲ ಅಂತಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ, ಒಣಗಿಬಿಡುತ್ತೆ. ನಾವು ಲಟ್ಟಣಿಗೆ ರೆಡಿಯಾಗಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಈ ಥರ ಹರಡ್ಕೊಂಬಿಡೋಣ ಬೇಗ ಬೇಗ ಸಮತಟ್ಟನಾಗಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಬೇಡ, ಆದಷ್ಟು ಬೇಗ ಇದನ್ನು ಸಮತಟ್ಟಾಗಿ ಮಾಡ್ಕೋಬೇಕು. ನೀವು ಬೇಕಾದರೆ ಒಂದು ಬಟ್ಲಿಗೆ ಹಿಂಬದಿಗೆ ಸ್ವಲ್ಪ ತುಪ್ಪನ ಬೆರೆಸಿ ಅದನ್ನು ತಟ್ಕೋಬೋದು, ಇಲ್ಲ ಲಟ್ಟಣಿಗೆನಲ್ಲಿ ಈ ಥರ ತಗೊಂಡು ಲಟ್ಟಿಸ್ಬೋದು. ಈಗ ಪೂರ್ತಿಯಾಗಿ ನಾನು ಸಮತಟ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಒಣಗ್ತಾ ಇದೆ. ನೀವು ಬಟರ್ ಪೇಪರ್ ಇಲ್ಲದೆ ಹೋದರೆ ತಟ್ಟೆಯ ಹಿಂಬದಿಗೆ ಸ್ವಲ್ಪ ತುಪ್ಪನ ಹಚ್ಚಿ ಈ ಥರ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ತೇವಾಂಶ ಇದೆ ಅನ್ಬೇಕಾದ್ರೆ ಒಂದು ಮಾರ್ಕ್ ಮಾಡಿ ಬಿಟ್ಬಿಡೋಣ. ಆಮೇಲೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಿಮಗೆ ಯಾವ ಸೈಜಿನ ಚಿಕ್ಕಿ ಬೇಕೋ ಆ ಥರ ನೀವು ಮಾರ್ಕ್ ಮಾಡಿ ಬಿಟ್ಬಿಡ್ಬೇಕು. ಸುಮಾರು 1 ಗಂಟೆ ಕಾಲ ಆಗಿದೆ, ಪೂರ್ತಿಯಾಗಿ ಒಣಗಿದೆ. ಈಗ ನೋಡಿ, ನಾವು ಮಾರ್ಕ್ ಮಾಡಿರೋ ಕಡೆ ಈಸಿಯಾಗಿ ಅದು ಮುರಿತಾ ಇದೆ. ನೋಡಿದ್ರಲ್ಲ,
ಅಕಸ್ಮಾತಾಗಿ ಎಳ್ಳು ಉಳಿದಿದ್ರೆ ಈ ರೀತಿಯಾಗಿ ಒಂದು ಚಿಕ್ಕಿನ ಮಾಡಿಕೊಂಡು ತಿನ್ಬೋದು. ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಪದಾರ್ಥ ಉಪಯೋಗ ಕೂಡ ಆಗತ್ತೆ. ಈಗ ಕ್ರಿಸ್ಪಾಗಿ ಬಂದಿರೋ ಅಂಥದ್ದು. ಇಲ್ಲಿ ಒಂದು ಟಿಪ್ಪು, ಅಕಸ್ಮಾತಾಗಿ ನಿಮಗೆ ಬರಲ್ಲ ಅಂತ ಅನ್ಸಿದ್ರೆ, ಹೊಸದಾಗಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಚಿಟಿಕೆ ಸೋಡಾ ಕೂಡ ನೀವು ಬೆಲ್ಲದ ಪಾಕಕ್ಕೆ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಕೈ ಕುದುರಿದೆ ಅಂತ ಆದರೆ ಈ ರೀತಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ, ತುಂಬಾ ಕ್ರಿಸ್ಪಾಗಿ ಬಂದಿರೋ ಅಂಥ ಒಂದು ಚಿಕ್ಕಿ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.